ನಮಸ್ಕಾರ ವೀಕ್ಷಕರೇ. ಉತ್ತರ ಪ್ರದೇಶದಲ್ಲಿ ಯೋಗಿಯ ಡೆಮಾಲಿಷನ್ ಡ್ರೈವ್ ಭರ್ಜರಿಯಾಗಿ ಸಾಗ್ತಾ ಇದೆ. ಮುಲಾಜೆ ನೋಡದೆ ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡಿಕೊಂಡ ಕಿರಾತಕರಿಗೆಲ್ಲ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಲಕ್ನೋದ ಅಕ್ಬರ್ ನಗರದಲ್ಲಿ ಬರೋಬ್ಬರಿ 1200 ಅಕ್ರಮ ಕಟ್ಟಡಗಳನ್ನ ಉಡೀಸ್ ಮಾಡೋ ಮೂಲಕ ಭಾರತದ ಸಂವಿಧಾನ ಹಾಗೂ ಕಾನೂನಿಗೆ ಸವಾಲು ಹಾಕೋ ಕಿರಾತಕರಿಗೆ ಸರಿಯಾದ ಪಾಠವನ್ನ ಕಲಿಸಿದ್ದಾರೆ. ಒಂದು ಕಡೆ ಡೆಮಾಲಿಷನ್ ಡ್ರೈವ್ ಯಶಸ್ವಿಯಾಗಿ ಸಾಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಬೇರೆ ಬೇರೆ ಕ್ರೈಮ್ನಲ್ಲಿ ಭಾಗಿಯಾಗ್ತಾ ಇರೋ ಕಿರಾತಕರ ಮೇಲೂ ಕಠಿಣ ಕ್ರಮಗಳನ್ನ ಕೈಗೊಳ್ಳುತ್ತಿದ್ದಾರೆ ಯೋಗಿ ಆದಿತ್ಯನಾಥ್. ಯೋಗಿಯ ಈ ಹೈ ವೋಲ್ಟೇಜ್ ಆಕ್ಷನ್ಗಳು ರಾಜಕೀಯದಲ್ಲಿ ಹೊಸ ಹೊಸ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಇನ್ನೊಂದೆಡೆ ಯುಪಿ ಸಿಎಂ ಯೋಗಿಯ ಖಡಕ್ ನಿರ್ಧಾರ ಆಕ್ಷನ್ಗಳನ್ನ ನೋಡಿ ಬಿಜೆಪಿ ಆಡಳಿತ ಇರೋ ಇತರೆ ರಾಜ್ಯಗಳ ಸಿಎಂಗಳು ಕೂಡ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಯೋಗಿ ಆಕ್ಷನ್ಗಳು ಹೇಗಿವೆ, ಏನೆಲ್ಲ ಡೆಮಾಲಿಷನ್ ಆಗಿವೆ, ಯಾವ್ಯಾವ ರಾಜ್ಯದಲ್ಲಿ ಖಡಕ್ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ನಿಂದ ಬಿಜೆಪಿಗೆ ಆಘಾತ ಆಗಿದೆ. ಅಯೋಧ್ಯೆಯಲ್ಲೇ ಬಿಜೆಪಿ ಸೋತಿದೆ. ಸಮಾಜವಾದಿ ಪಕ್ಷ ಪ್ರಾಬಲ್ಯ ಮೆರೆದಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಆರಾಮಾಗಿ ರೌಡಿಸಂ ಮಾಡ್ಬೋದು ಅಂತ ಪೊಂಡ ಪೋಖರಿಗಳೆಲ್ಲ ಸಂತೋಷದಲ್ಲಿ ತೇಲಾಡ್ತಾ ಇದ್ರು. ಆದ್ರೆ ರಾಜ್ಯದಲ್ಲಿ ಇನ್ನೂ ಯೋಗಿ ಆಡಳಿತ ಇದೆ ಅನ್ನೋದನ್ನ ಒಂದು ಕ್ಷಣ ಮರೆತಂತಿದ್ರು. ಈ ಹೊತ್ತಲ್ಲಿ ಮತ್ತೆ ದುಷ್ಕರ್ಮಿಗಳಿಗೆ ಬಿಸಿ ಮುಟ್ಟಿಸುವ ಮೂಲಕ ಬಿ ಕೇರ್ಫುಲ್ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದಲ್ಲಿ ಡೆಮಾಲಿಷನ್ ಡ್ರೈವ್ ನಡೀತಾ ಇರೋದು ಇದೇ ಮೊದಲೇನಲ್ಲ, ಹಾಗೂ ಇದೇ ಕೊನೆಯೇನೂ ಅಲ್ಲ. ಆದ್ರೆ ಕ್ಯಾಪಿಟಲ್ ಸಿಟಿ ಲಕ್ನೋದಲ್ಲಿ ನಡೀತಾ ಇರೋ ಈ ಡೆಮಾಲಿಷನ್ ಡ್ರೈವ್ ನಲ್ಲಿ ಸಾಕಷ್ಟು ಅಕ್ರಮಗಳು ಬಯಲಿಗೆ ಬಂದಿವೆ. ಈ ಮಟ್ಟದಲ್ಲಿ ಈ ಅಕ್ರಮ ನಡೆದಿದೆ ಅಂದ್ರೆ ಈ ಹಿಂದಿನ ಸರ್ಕಾರಗಳೆಲ್ಲ ಗಾಢ ನಿದ್ದೆಯಲ್ಲಿದ್ವಾ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾ ಇದೆ. ಅಕ್ಬರ್ ನಗರದಲ್ಲಿರೋ ಕುಕ್ರೇಲ್ ನದಿ ಶುದ್ಧೀಕರಣ ಹಾಗೂ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಈ ಡೆಮಾಲಿಷನ್ ಕಾರ್ಯಾಗಾರ ನಡೆದಿರೋದು. ಅಂದಹಾಗೆ ಈ ಎಲ್ಲಾ ಕಟ್ಟಡಗಳ ಮೇಲೆ ಏಕಾಏಕಿ ಜೆಸಿಬಿಯನ್ನ ನುಗ್ಗಿಸಿಲ್ಲ. ಇಂಥದ್ದೊಂದು ಪ್ರಾಜೆಕ್ಟ್ ನಡೆಯುತ್ತೆ. ಅದರಿಂದ ಯಾರೆಲ್ಲ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿದ್ದೀರೋ ಆದಷ್ಟು ಬೇಗ ತೆರವು ಮಾಡಿ, ಒಂದು ವೇಳೆ ನಿಮ್ಮ ಜಾಗಕ್ಕೆ ಸೂಕ್ತ ದಾಖಲೆಗಳಿದ್ರೆ ಅದನ್ನ ನೀಡಿ ನಿಮ್ಮ ಜಾಗವನ್ನ ಉಳಿಸಿಕೊಳ್ಳಿ ಅಥವಾ ಅದಕ್ಕೆ ಸೂಕ್ತ ಪರಿಹಾರವನ್ನ ಪಡೆಯಿರಿ ಅನ್ನೋದನ್ನ ಲಕ್ನೋ ಡೆವಲಪ್ಮೆಂಟ್ ಅಥಾರಿಟಿ ಪದೇ ಪದೇ ಹೇಳ್ತಾನೆ ಬಂದಿತ್ತು. ಹಲವು ಬಾರಿ ನೋಟಿಸ್ ಕೂಡ ಕಳಿಸಲಾಗಿತ್ತು. ಇದ್ಯಾವುದಕ್ಕೂ ಅಕ್ರಮ ಕಟ್ಟಡ ಕಟ್ಟಿದವರು ಬಗ್ಗದೇ ಇದ್ದಾಗ ಮತ್ತೊಮ್ಮೆ ಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಲಾಗಿತ್ತು. ಕೋರ್ಟ್ ಅಷ್ಟು ಅಂದ ಬಳಿಕವೇ ಈ ಡೆಮಾಲಿಷನ್ ಡ್ರೈವ್ ನಡೆದಿರೋದು. ಈ ಹಿಂದೆ ಡೆಮಾಲಿಷನ್ ಮಾಡೋದಕ್ಕೆ ಬಂದಾಗ ಅಲ್ಲಿನ ಲೋಕಲ್ಗಳು ಹೈ ಡ್ರಾಮಾ ಮಾಡಿದ್ರು. ಆದ್ರೆ ಹೈ ಸೆಕ್ಯೂರಿಟಿಗಳೊಂದಿಗೆ ಬಂದ ಲಕ್ನೋ ಡೆವಲಪ್ಮೆಂಟ್ ಅಥಾರಿಟಿ ಜೂನ್ 10ರಿಂದ ಡೆಮಾಲಿಷನ್ ಡ್ರೈವ್ ಶುರು ಮಾಡುತ್ತೆ. ಈ ಕಾರ್ಯಾಗಾರದಲ್ಲಿ ಈವರೆಗೆ ಧರೆಗೆ ಉರುಳಿರೋದು 1200ಕ್ಕೂ ಅಧಿಕ ಅಕ್ರಮ ಕಟ್ಟಡಗಳು. ಈ ಡೆಮಾಲಿಷನ್ ನಲ್ಲಿ ಮದ್ರಸಾಗಳು ಕೂಡ ಒಳಗೊಂಡಿರೋದ್ರಿಂದ ಯೋಗಿ ವಿರುದ್ಧ ಬೇರೆಯದ್ದೇ ರೀತಿಯಲ್ಲಿ ಸುದ್ದಿ ಹರಡಿಸೋ ಪ್ರಯತ್ನಗಳು ನಡೀತಾ ಇವೆ. ಆದರೆ ಸುಮಾರು 1068 ಅಕ್ರಮ ಮನೆಗಳು ಹಾಗೂ 101 ವಾಣಿಜ್ಯ ಮಳಿಗೆಗಳನ್ನು ಕೂಡ ಕೆಡವಲಾಗಿದೆ ಅನ್ನೋದು ವಾಸ್ತವ. ಇನ್ನು ಇಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿಕೊಂಡವರಲ್ಲಿ ಕಡು ಬಡವರು ಕೂಡ ಇದ್ರು. ಸ್ಲಂಗಳಲ್ಲಿ ವಾಸಿಸುವ ಜನರೂ ಇದ್ರು. ಅವರಿಗೆಲ್ಲ ಬದಲಿ ವ್ಯವಸ್ಥೆ ಮಾಡಿದ ನಂತರವೇ ಡೆಮಾಲಿಷನ್ ಡ್ರೈವ್ ನಡೆಸಬೇಕು ಅನ್ನೋ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ಅದರ ಬೆನ್ನಲ್ಲೇ ಈ ಡೆಮಾಲಿಷನ್ ನಡೆಸಲಾಗಿದೆ. ಸುಮಾರು 10 ದಿನಗಳಿಂದ ನಡೆದ ಕಾರ್ಯಾಗಾರದಲ್ಲಿ ಸರ್ಕಾರಕ್ಕೆ ಸೇರಿದ್ದ ಸುಮಾರು 24.5 ಎಕರೆಗಳಷ್ಟು ಜಾಗ ಮತ್ತೆ ಸರ್ಕಾರಕ್ಕೆ ಸಿಕ್ಕಿರೋ ಬಗ್ಗೆ ವರದಿ ಬಂದಿವೆ. ಇದರ ಬೆನ್ನಲ್ಲೇ ಇನ್ನೂ ಸಾಕಷ್ಟು ಪ್ರಮುಖ ಸಿಟಿಗಳಲ್ಲಿ ಈ ರೀತಿ ಜಾಗಗಳನ್ನ ಕಬ್ಜಾ ಮಾಡಲಾಗಿದ್ದು, ಅಲ್ಲೂ ಡೆಮಾಲಿಷನ್ ಡ್ರೈವ್ ನಡೆಸಲು ಜನರಿಂದ ಅಭಿಪ್ರಾಯ ಬರ್ತಾ ಇದೆ. ಇದಿಷ್ಟು ಮಾತ್ರವಲ್ಲದೆ ಇನ್ನೂ 10 ಹಲವು ಪ್ರಕರಣಗಳಲ್ಲಿ ಯೋಗಿ ಆದಿತ್ಯನಾಥ್ ತೆಗೆದುಕೊಳ್ತಾ ಇರೋ ನಿಲುವುಗಳು ದೇಶದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಮಹಿಳೆಯರು, ಹುಡುಗಿಯರಿಗೆ ಕಿರುಕುಳ ನೀಡೋ ಕಿರಾತಕರು, ಅತ್ಯಾಚಾರಿಗಳ ಮನೆಗೆ ಬುಲ್ಡೋಸರ್ ನುಗ್ಗಿಸಿ ಪಾಠ ಕಲಿಸಿದ ಯೋಗಿ ಈಗ ಅಂಥದ್ದೇ ಇನ್ನೊಂದು ಪ್ರಕರಣದಲ್ಲಿ ಆರೋಪಿಯನ್ನ ಕ್ಷಣ ಮಾತ್ರದಲ್ಲಿ ಅರೆಸ್ಟ್ ಮಾಡಿಸಿದ್ದಾರೆ. ಲಕ್ನೋದಲ್ಲಿ ಉದ್ಯಮಿಯೊಬ್ಬರ ಮನೆಯಲ್ಲಿ ಡ್ಯಾನಿಶ್ ಅನ್ನೋ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಉದ್ಯಮಿಯ ಮಗಳನ್ನ ಟಾರ್ಗೆಟ್ ಮಾಡೋ ಡ್ಯಾನಿಶ್ ಆಕೆಯ ಬಾತ್ರೂಮ್ಗೆ ಕದ್ದು ಕ್ಯಾಮೆರಾ ಫಿಕ್ಸ್ ಮಾಡಿರ್ತಾನೆ. ಆಕೆ ಸ್ನಾನ ಮಾಡೋ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಆಕೆಗೆ ಬ್ಲಾಕ್ ಮೇಲ್ ಮಾಡಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರ್ತಾನೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಯುಪಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಸಂಬಳದ ಜೊತೆಗೆ ತಮ್ಮದೇ ಮನೆಯಲ್ಲಿ ಡ್ಯಾನಿಶ್ಗೆ ಜಾಗ ನೀಡಿ ಉಚಿತವಾಗಿ ಊಟ ಉಪಹಾರವನ್ನ ನೀಡ್ತಾ ಇದ್ರು. ಇಷ್ಟೆಲ್ಲ ಮಾಡಿದ್ರು ಉಂಡ ಮನೆಗೆ ಇಂಥ ದ್ರೋಹ ಬಗೆದಿದ್ದಾನೆ ಅಂದ್ರೆ ಇಂಥವರು ನಂಬಿಕೆಗೆ ಅರ್ಹರಲ್ಲ ಅಂತ ಜನರು ಮಾತಾಡಿಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಅನಗತ್ಯ ವಿಐಪಿ ಕಲ್ಚರ್ಗೂ ಬ್ರೇಕ್ ಹಾಕುವ ಮೂಲಕ ರಾಜಕಾರಣಿಗಳಿಗೂ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಾ ಇದೆ ಯೋಗಿ ಆದಿತ್ಯನಾಥ್ ಸರ್ಕಾರ. ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರ ಅಖಿಲೇಶ್ ಪ್ರತಾಪ್ ಸಿಂಗ್
ತಮ್ಮ ವಾಹನಕ್ಕೆ ಹೂಟರ್ ಅನ್ನ ಅಳವಡಿಸಿಕೊಂಡಿದ್ರು. ಅನವಶ್ಯಕವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೂಟರ್ ಸೌಂಡ್ ಮಾಡಿಕೊಂಡು ಹೋಗಲಾಗ್ತಾ ಇತ್ತು. ಇದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಯುಪಿ ಪೊಲೀಸರು ಕೈ ನಾಯಕನ ವಾಹನವನ್ನ ಅಡ್ಡಗಟ್ಟಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದ ಹೂಟರ್ ಅನ್ನ ವಾಹನದಿಂದ ಕಿತ್ತಿದ್ದಾರೆ. ಈ ಹೊತ್ತಲ್ಲಿ ಕೋಪಗಳು ಅಖಿಲೇಶ್ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಹೈಡ್ರಾಮಾ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ಇದ್ಯಾವುದಕ್ಕೂ ಬಗ್ಗದ ಪೊಲೀಸರು 2,000 ರೂಗಳ ಚಲನ್ ಬರೆದುಕೊಟ್ಟು ಫೈನ್ ಕಟ್ಟುವಂತೆ ಸೂಚನೆ ನೀಡಿದ್ದಾರೆ. ಸದ್ಯ ಈ ಸುದ್ದಿ ದೇಶದೆಲ್ಲೆಡೆ ವೈರಲ್ ಆಗ್ತಾ ಇದ್ದು, ಯುಪಿ ಆದಿತ್ಯನಾಥ್ ವೈಖರಿಗೆ ಎಲ್ಲರೂ ಸೆಲ್ಯೂಟ್ ಹೊಡಿತಾ ಇದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ಯೋಗಿ ನೇತೃತ್ವದ ಸರ್ಕಾರ ಈ ರೇಂಜ್ನಲ್ಲಿ ಜನಪರ ಕೆಲಸ ಮಾಡ್ತಾ ಇದ್ದ ಹಾಗೆ ಅತ್ತ ಗುಜರಾತ್ನಲ್ಲೂ ಕೂಡ ಇಂಥದ್ದೇ ಬೆಳವಣಿಗೆಗಳು ನಡೀತಾ ಇವೆ. ಗುಜರಾತ್ನ ಜಾಮ್ ನಗರದಲ್ಲಿ ಅಕ್ರಮವಾಗಿ ಕಟ್ಟಿಸಿದ ದರ್ಗಾವೊಂದನ್ನ ಕೆಡವಲಾಗಿದೆ. ಟೈಟ್ ಸೆಕ್ಯೂರಿಟಿ ಜೊತೆಗೆ ಈ ಡೆಮಾಲಿಷನ್ ಡ್ರೈವ್ ನಡೆಸಲಾಗಿದ್ದು, ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದ್ದ 15,000 ಸ್ಕ್ವೇರ್ ಫೀಟ್ ಜಾಗ ಮತ್ತೆ ಸರ್ಕಾರಕ್ಕೆ ಸೇರಿದೆ. ಅಂದಹಾಗೆ ಈ ಡ್ರೈವ್ ಅನ್ನು ಕೂಡ ಏಕಾಏಕಿ ನಡೆಸಿಲ್ಲ ಅನ್ನೋದು ವಾಸ್ತವ. ಅಲ್ಲಿನ ಸ್ಥಳೀಯ ಜನರು ಅಕ್ರಮವಾಗಿ ದರ್ಗಾ ನಿರ್ಮಿಸಲಾಗಿದೆ ಅನ್ನೋದರ ಬಗ್ಗೆ ಪೊಲೀಸರಿಗೆ ದೂರು ನೀಡಿರ್ತಾರೆ. ಇಷ್ಟು ದಿನ ಇಲ್ಲದ ದರ್ಗಾ ಏಕಾಏಕಿ ತಲೆ ಎತ್ತಿರೋದನ್ನ ಗಮನಿಸಿದ್ದ ಜನರು ಹೀಗೆ ಬಿಟ್ರೆ ಎಲ್ಲಾ ಜಾಗಗಳು ಕಬ್ಜಾ ಆಗುತ್ತವೆ ಅನ್ನೋದನ್ನ ಮನಗಂಡಿರ್ತಾರೆ. ಕಂಪ್ಲೇಂಟ್ ಬಂದ ಬೆನ್ನಲ್ಲೇ ಆಕ್ಷನ್ಗೆ ಇಳಿಯೋ ಪೊಲೀಸ್ ಪಡೆ ಸುತ್ತಲಿನ ರೋಡ್ಗಳ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಡೆಮಾಲಿಷನ್ ಮಾಡಿ ಮುಗಿಸಿದೆ. ಇನ್ನೊಂದೆಡೆ ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ದಮಿ ಕೂಡ ಇಂಥದ್ದೇ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಬೇರೆ ಊರಿಂದ ಬಂದು ಜಾಗ ಖರೀದಿ ಮಾಡಿ ದುಷ್ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರೋ ಪ್ರಕರಣಗಳು ಹೆಚ್ಚಾಗ್ತಾ ಇದ್ವು. ಅದರ ಬೆನ್ನಲ್ಲೇ ಇನ್ಮುಂದೆ ಯಾರೇ ಹೊರಗಿಂದ ಬಂದು ಉತ್ತರಾಖಂಡದಲ್ಲಿ ವಾಸಿಸ್ತಾರೆ ಅಂದ್ರೆ ಅವರನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ಕೆಲಸ ಮಾಡ್ತಾರೆ, ಹೀಗೆ ಅವರ ಸಂಪೂರ್ಣ ಹಿನ್ನೆಲೆ ತಿಳಿದುಕೊಳ್ಳೋದು ಕಡ್ಡಾಯ ಮಾಡಿದ್ದಾರೆ. ಅಲ್ಲದೆ ಉತ್ತರಾಖಂಡದಲ್ಲಿ ಜಾಗ ಖರೀದಿ ಮಾಡೋಕೆ ಬರೋ ವ್ಯಕ್ತಿಗೆ ಕ್ರಿಮಿನಲ್ ಹಿನ್ನೆಲೆ ಇತ್ತು ಅಂದ್ರೆ ಆತನನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ತಿಳಿದುಕೊಂಡ ಮೇಲೆಯೇ ಜಾಗ ನೀಡೋ ಕೆಲಸ ನಡಿಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ. ಇದರಿಂದ ಕಾಲಿಟ್ಟ ಜಾಗವನ್ನೆಲ್ಲ ಕಬ್ಜಾ ಮಾಡಿಕೊಂಡು ನಿಧಾನಕ್ಕೆ ಪ್ರಾಬಲ್ಯ ಮೆರೆದು ದೇಶ ವಿರೋಧಿ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದವರಿಗೆಲ್ಲ ಟೆನ್ಷನ್ ಶುರುವಾಗಿದೆ. ಎಲ್ಲಾ ರಾಜ್ಯಗಳಲ್ಲೂ ಇಂಥದ್ದೇ ರೂಲ್ಸ್ ಬರಬೇಕು ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ. ಅಂದಹಾಗೆ ಈ ಎಲ್ಲಾ ಬೆಳವಣಿಗೆಗಳಿಗೆ ನಾಂದಿ ಹಾಡಿದ್ದು ಯೋಗಿ ಆದಿತ್ಯನಾಥ್ ಅಂತಲೇ ಹೇಳ್ಬೋದು. ತಪ್ಪು ಮಾಡಿದವನಿಗೆ ಭಯವೇ ಇಲ್ಲ ಅಂದ್ರೆ ಎಗ್ಗಿಲ್ಲದೆ ಅಕ್ರಮಗಳು, ದರೋಡೆಗಳು, ಸುಲಿಗೆಗಳು, ಇನ್ನಿತರೆ ದುಷ್ಕೃತ್ಯಗಳಿಗೆ ಅಂತ್ಯ ಹಾಡುವುದು ಕಷ್ಟವೇ. ಆ ನಿಟ್ಟಿನಲ್ಲಿ ಉತ್ತರ ಪ್ರದೇಶದಂತ ದೊಡ್ಡ ರಾಜ್ಯದಲ್ಲಿ ಆರಂಭವಾದ ಕಠಿಣ ಕ್ರಮಗಳು ಒಂದೊಂದೇ ರಾಜ್ಯಗಳಿಗೆ ವಿಸ್ತರಿಸ್ತಾ ಇದೆ. ಗುಜರಾತ್, ಉತ್ತರಾಖಂಡ, ಅಸ್ಸಾಂ, ಮಧ್ಯಪ್ರದೇಶದಲ್ಲಿ ಈಗಾಗಲೇ ಕಠಿಣ ಕ್ರಮ ಕೈಗೊಂಡು ದುಷ್ಕರ್ಮಿಗಳಿಗೆ ಒಂದು ಹಂತದಲ್ಲಿ ನಡುಕ ಹುಟ್ಟಿಸಲಾಗಿದೆ. ಆದ್ರೆ ಆಶ್ಚರ್ಯ ಏನಂದ್ರೆ ಇದೆಲ್ಲ ಕೇವಲ ಬಿಜೆಪಿ ಆಡಳಿತವಿರೋ ರಾಜ್ಯಗಳಲ್ಲಿ ಮಾತ್ರ ಯಾಕೆ ನಡೆಯೋದು ಅನ್ನೋದು. ಎಲ್ಲಾ ರಾಜ್ಯಗಳಲ್ಲೂ ಕ್ರಿಮಿನಲ್ಗಳಿದ್ದಾರೆ, ಎಲ್ಲಾ ರಾಜ್ಯಗಳಲ್ಲೂ ಅಕ್ರಮ ನಡೆಯುತ್ತೆ, ಎಲ್ಲಾ ರಾಜ್ಯಗಳಲ್ಲೂ ಕಾನೂನಿಗೆ ಸವಾಲ್ ಹಾಕುವ ಜನರಿದ್ದಾರೆ. ಆದ್ರೆ ಅಲ್ಲಿನ ಸಿಎಂಗಳು ಮಾತ್ರ ಒಂದೇ ಒಂದು ಕಠಿಣ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಓಲೈಕೆಯಲ್ಲಿ ಮಾತ್ರ ಮುಂದಿನ ಸಾಲಲ್ಲಿರ್ತಾರೆ. ಇದೆಲ್ಲವನ್ನ ಜನರು ಗಮನಿಸ್ತಾ ಇದ್ದಾರೆ ಅನ್ನೋದು ವಾಸ್ತವ. ಒಟ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಎಷ್ಟೇ ಕ್ರಾಂತಿ ಮಾಡಿದ್ರೂ ಮುಂದಿನ ಎಲೆಕ್ಷನ್ ನಲ್ಲಿ ಏನಾಗಲಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಲೋಕಸಭೆಯ ರಿಸಲ್ಟ್ ನಿಂದ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೂ ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.